ನೂತನ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಕಸರತ್ತು ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಆಯ್ಕೆಗೆ ಈಗಾಗಲೇ ಕಸರತ್ತುಗಳು ಶುರುವಾಗಿರುವಂಥದ್ದು. ರಾಜ್ಯಕ್ಕೆ ಬರಲಿದ್ದಾರೆ ಚುನಾವಣಾ ಉಸ್ತುವಾರಿ. ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣಾ ಉಸ್ತುವಾರಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ರಾಜ್ಯಕ್ಕೆ ಆಗಮಿಸಲಿರುವ ಶಿವರಾಜ್ ಸಿಂಗ್ ಚೌಹಾಣ್ ಇದೇ ತಿಂಗಳು 22ರಂದು ರಾಜ್ಯಕ್ಕೆ ಸಿಂಗ್ ಆಗಮಿಸಲಿದ್ದಾರೆ. ಇನ್ನೊಂದೆಡೆ ಬಿಜೆಪಿ ರೆಬೆಲ್ಸ್ ಮೀಟಿಂಗ್ ಕೂಡ ನಡೀತಾನೇ ಇದೆ. ಇನ್ನು ಇದೇ 20ರಂದು ಬಿಜೆಪಿ ಭಿನ್ನರ ಮೀಟಿಂಗ್ ಕೂಡ ಹಮ್ಮಿಕೊಳ್ಳಲಾಗಿದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಅತೃಪ್ತರ ಸಭೆ ಕೂಡ ನಡೆಯಲಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಯನ್ನ ಬಿಗಿ ಪಟ್ಟು ಹಿಡಿದಿದ್ದು ಈಗ ಆ ಒಂದು ಪಟ್ಟನ್ನ ಮುಂದುವರಿಸೋದಕ್ಕೆ ರೆಬೆಲ್ಸ್ ನಾಯಕರು ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಮಾಹಿತಿ ರವಾನಿಸಲು ರೆಬೆಲ್ಸ್ ಚಿಂತನೆ ಕೂಡ ಮಾಡ್ತಿದ್ದಾರೆ ಅನ್ನೋದರ ಕುರಿತು ಅಪ್ಡೇಟ್ ಇರುವಂಥದ್ದು. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ಮುಂದೆಯೂ ಕೂಡ ನಾಯಕರು ಅಂದ್ರೆ ರೆಬೆಲ್ ನಾಯಕರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ತಮ್ಮ ಮನವಿ ಸಲ್ಲಿಸಲಿರುವ ವಿರೋಧಿ ಬಣ ಈಗಾಗಲೇ ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆಗೆ ರಾಜ್ಯ ಬಿಜೆಪಿಯಲ್ಲಿ ಕಸರತ್ತು ನಡೀತಾ ಇದ್ದು, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, BY ವಿಜೇಂದ್ರರನ್ನ ಕೆಳಗಿಳಿಸಬೇಕು ಅಂತ ಒಂದು ಕಡೆ ಯತ್ನಾಳ್ ಬಣ ಇನ್ನಿಲ್ಲದ ಕಸರತ್ತುಗಳನ್ನು ನಡೆಸ್ತಾ ಇದೆ. ಇದೇ 22ಕ್ಕೆ ರಾಜ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಲಿದ್ದಾರೆ. ಇನ್ನು ಅದಕ್ಕೂ ಮುನ್ನ ಭಿನ್ನರು ಅಂದರೆ ಫೆಬ್ರವರಿ 20ರಂದು ಸಭೆಯನ್ನ ನಡೆಸಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಪಟ್ಟನ್ನು ಮುಂದುವರಿಸೋದಕ್ಕೆ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಹೈಕಮಾಂಡ್ಗೂ ಕೂಡ ಮಾಹಿತಿಯನ್ನು ರವಾನಿಸೋದಕ್ಕೆ ಚಿಂತನೆಗಳು ನಡೀತಾ ಇರುವಂಥದ್ದು. ಇನ್ನು ಶಿವರಾಜ್ ಸಿಂಗ್ ಚೌಹಾಣ್ ರಾಜ್ಯಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರ ಮುಂದೆಯೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ವಿರೋಧಿ ಬಣದವರು ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಈ ಕುರಿತು ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಸರತ್ತುಗಳು ಮುಂದುವರೆದಿದ್ದು, ಒಂದು ಕಡೆ ವಿಜೇಂದ್ರರನ್ನ ಇಳಿಸೋದಕ್ಕೆ ಭಿನ್ನರು ಇನ್ನಿಲ್ಲದ ಸರ್ಕಸ್ಗಳನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸಲಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಇರುವಂತದ್ದು. ಓವರ್ ಆಲ್ ಡೀಟೇಲ್ಸ್ ಮಧು, ಬಿಜೆಪಿಯಲ್ಲಿ ಒಳಗಿಂದೊಳಗೇನೆ ಒಬ್ಬೊಬ್ಬರಲ್ಲ ಒಬ್ರು ಕಸರತ್ತನ್ನ ನಡೆಸ್ತಾ ಇದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ಬೇಕು ಅಂತ ಹೇಳಿ. ಒಂದ್ ಕಡೆಯಲ್ಲಿ ಭಿನ್ನರ ಟೀಮ್ ವಿಜೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಇಳಿಸ್ಬೇಕು ಅನ್ನೋಂತ ಪ್ರಯತ್ನದಲ್ಲಿದ್ರೆ, ಇನ್ನೊಂದ್ ಕಡೆಯಲ್ಲಿ ಒಳಗೊಳಗೆ ಒಂದಷ್ಟು ಜನ ಪ್ರಯತ್ನ ನಡೆಸ್ತಾ ಇದ್ದಾರೆ. ಕೆಲವೊಂದು ಸ್ವಲ್ಪದಲ್ಲಿ ಸಂದರ್ಭ ಹಿಂದೆ ರಾಮುಲು ಅವರ ಹೆಸರು ಕೂಡ ಕೇಳ್ಬಂತು. ಅವರು ಕೂಡ ನಾನು ರೇಸ್ನಲ್ಲಿ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ್ರು. ಅರವಿಂದ್ ಲಿಂಬಾವಳಿ ಅವರ ಹೆಸರು, ಅರವಿಂದ್ ಬೆಲ್ಲದವರ ಹೆಸರು, ಕೊನೆಗೆ ಸೋಮಣ್ಣ ಅವರ ಹೆಸರು ಕೂಡ ಚರ್ಚೆಗೆ ಬಂತು. ಕುಮಾರ್ ಬಂಗಾರಪ್ಪನವರು ಕೂಡ OBC ಕೋಟಾದಲ್ಲಿ ಆದ್ರೂ ಅಚ್ಚರಿ ಇಲ್ಲ ಅನ್ನೋ ಮಾತುಗಳು ಬರ್ತಾ ಇತ್ತು. ಈಗ ಲಿಂಗಾಯತ ಸಮುದಾಯದಲ್ಲಿಯೇ ಇನ್ನೊಂದು ಪ್ರಮುಖ ಹೆಸರು ಓಡಾಡ್ತಾ ಇರೋದೇನಂತಂದ್ರೆ ಭಗವಂತ ಖೂಬಾ. ಬೀದರ್ನ ಸಂಸದರಾಗಿದ್ದರು, ಕೇಂದ್ರ ಸಚಿವರಾಗೂ ಕೂಡ ಕೆಲಸ ಮಾಡಿದ್ರು. ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಪ್ರಭಾವನ ಹೊಂದಿದ್ದಾರೆ. ಸಾಕಷ್ಟು ಲಿಂಕ್ ಇರೋ ಕಾರಣಕ್ಕಾಗಿ ಬಾಬಾ ರಾಮದೇವ್ ಅವರ ಮೂಲಕವಾಗಿ ಈ ಒಂದು ಪ್ರಯತ್ನ. ಯಾಕೆಂದ್ರೆ ಹಿಂದೆ ಅವರು ಸಂಸದ ಸ್ಥಾನಕ್ಕೆ ಟಿಕೆಟ್ ಸಿಗದಿರೋಂಥ ಸಂದರ್ಭದಲ್ಲೂ ಸಹಿತ ಬಾಬಾ ರಾಮದೇವ್ ಅವರ ಮೂಲಕವಾಗಿಯೇ ಟಿಕೆಟ್ ಪಡ್ಕೊಂಡ್ರು ಅನ್ನೋಂಥ ಮಾತಿದೆ. ಅಷ್ಟು ಪ್ರಭಾವನ ಹೊಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈಗ ಅವರು ಯಾವ ಬಣದಲ್ಲೂ ಕೂಡ ಗೊಳಿಸ್ಕೊಳ್ದೇ ಇರೋಂಥ ಕಾರಣಕ್ಕಾಗಿ ತಟಸ್ಥ ಬಣ, ಭಿನ್ನರ ಬಣ, ಬಿಜೆಪಿ ಬಣ, ಹೀಗೆ ಯಾವುದೋ ಅವರು ವಿಜೇಂದ್ರ ಬಣ ಯಾವ ಬಣನೂ ಕೂಡ ಅವರು ಇಲ್ಲ, ಅವ್ರ ಪಾಡಿಗೆ ಅವರು ಪಕ್ಷ ಸಂಘಟನೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ಅಂತ ಒಂದು ಸಂದರ್ಭ ಇದ್ರೆ ನನಗೆ ಟಿಕೆಟ್ ಕೊಡಿ, ನನಗೆ ಅವಕಾಶವನ್ನ ಕೊಡಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಅಮಿತ್ ಶಾ ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕಿರೋದು. ಕಾರಣ ಏನಂತಂದ್ರೆ ಶಿವರಾಜ್ ಸಿಂಗ್ ಚೌಹಾಣ್ 22ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅವರು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸುವಂತ ಉಸ್ತುವಾರಿ, ಅವರು ರಾಜ್ಯಕ್ಕೆ ಉಸ್ತುವಾರಿ ಆಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿಗೆ ಬರ್ತಾರೆ. ಅದಕ್ಕೂ ಮೊದಲು ರೆಬೆಲ್ಸ್ ಟೀಮ್ನವರು ಕೂಡ ಸಭೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲೂ ಸಹಿತ ಬಿಜೆಪಿಯಲ್ಲಿ ಬಹಳ ತುರುಸಿನಿಂದ ಚಟುವಟಿಕೆ ನಡೀತಾ ಇದೆ. ಒಳಗೊಳಗೆ ಏನಾರಲ್ಲ ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನೆಲ್ಲ ಮಾಡ್ಲಿಕ್ಕೆ. ಇದರ ನಡುವೆಯಲ್ಲಿ ಭಗವಂತ ಖೂಬಾ ಈಗ ರೇಸಿಗೆ ಬಂದಿರೋದು ಅಚ್ಚರಿಯನ್ನ ಮೂಡಿಸಿದೆ. ಒಂದ್ ವೇಳೆ ಬದಲಾವಣೆ ಮಾಡೋದಂತ ಸಂದರ್ಭ ಬಂತು ಅಂತಾದ್ರೆ
ತನಗೆ ಅವಕಾಶವನ್ನು ಕೊಡಿಯಲು ಕೇಳ್ತಾ ಇದ್ದಾರೆ. ಲಿಂಗಾಯತ್ ಸಮುದಾಯನೂ ಹೌದು, ಸೀನಿಯರ್ ಕೂಡ ಹೌದು ಪಕ್ಷದಲ್ಲಿ. ಈಗ ಜೂನಿಯರ್ ಕೊಟ್ಬಿಟ್ಟಿದ್ದಾರೆ ಅನ್ನೋಂತ ಆರೋಪಗಳೇನು ಕೇಳಿ ಬರ್ತಾ ಇದೆ. ಆ ದೃಷ್ಟಿಯಲ್ಲಿ ನೋಡಿದ್ರೆ ತಾನು ಸೀನಿಯರ್ ಕೂಡ ಇದ್ದೀನಿ, ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಅನ್ನೋಂತ ಮಾತು. ಇದಕ್ಕೆ ಇನ್ನೊಂದು ಅಂಶ ಸೇರ್ಪಡೆ ಏನಂತಂದ್ರೆ, ಬಹುಶಃ ಆಂಧ್ರದಿಂದ ಅಥವಾ ತೆಲಂಗಾಣದಿಂದ ಅವ್ರನ್ನ ರಾಜ್ಯಸಭಾ ಸದಸ್ಯನಾಗಿ ಮಾಡ್ಲಾಗತ್ತೆ ಆಂಧ್ರದಲ್ಲಿ ಅನ್ನೋಂತ ಮಾಹಿತಿ ಇದೆ. ರಾಜ್ಯಸಭಾ ಸದಸ್ಯನಾಗಿ ಮಾಡಿ ಆ ಕಡೆಯಲ್ಲಿ ಅವಕಾಶ ಮಾಡಿಕೊಟ್ಟು ಇಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಸಹಿತ ಅವ್ರನ್ನೇ ನೇಮಕ ಮಾಡ್ತಾರೆ ಅನ್ನೋದು ಕುರಿತಾಗಿ ಚರ್ಚೆಗಳು ನಡೀತಾ ಇದಾವೆ. ಎಲ್ಲಾ ಊಹಾಪೋಹಗಳ ನಡುವೆಯಲ್ಲಿ ಇದೊಂದು ಹೊಸ ಚರ್ಚೆಗಳು ಶುರುವಾಗಿದೆ. 22ನೇ ತಾರೀಕು ಬಹುಶಃ ಈ ಎಲ್ಲಾ ಚರ್ಚೆಗಳಿಗೂ ತೆರೆ ಬಿಡುವಂತ ಸಾಧ್ಯತೆ ಇದೆ. ಭಗವಂತ್ ಖೂಬಾ ಈ ಬಾರಿ ತಮ್ಮ ಪ್ರಭಾವವನ್ನ ಬಳಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರ್ತಾರ, ಹೈಕಮಾಂಡ್ ಅದಕ್ಕೆ ಅವಕಾಶವನ್ನ ಕೊಡುತ್ತಾ ಅನ್ನೋದು ಈಗ ಮುಂದಿರುವಂತ ಪ್ರಶ್ನೆ. ಎಲ್ಲದಕ್ಕೂ ಇನ್ನೊಂದು ವಾರದೊಳಗಡೆ ಉತ್ತರ ಸಿಗ್ಲಿಕ್ಕಿದೆ. ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹೆಬ್ಬಾರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.